ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಯಶಸ್ವಿ ಚಿತ್ರ ಜೈಲರ್ನೊಂದಿಗೆ ತಮ್ಮ ಸೂಪರ್ ಸ್ಟಾರ್ ಫಾರ್ಮ್ಗೆ ಮರಳಿದ್ದಾರೆ. ಈ ಗೆಲುವನ್ನು ಸವಿಯುತ್ತಲೇ ಲೋಕೇಶ್ ಕನಕರಾಜ್ ಜೊತೆಗೆ ತಮ್ಮ ಮುಂದಿನ ಚಿತ್ರಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಇದರ ನಡುವಲ್ಲೇ ರಜನಿ ಮಗಳು ಐಶ್ವರ್ಯಾ ರಜನಿಕಾಂತ್ ನಟಿಸಿದ ಲಾಲ್ ಸಲಾಂ ಚಿತ್ರದಲ್ಲಿ ರಜನಿ ಮಹತ್ವದ ಕ್ಯಾಮಿಯೋ ಪಾತ್ರದಲ್ಲಿ ನಟಿಸಿದ್ದಾರೆ. ಫೆಬ್ರವರಿ 9ರಂದು ಚಿತ್ರ ಬಿಡುಗಡೆಯಾಗಲಿದೆ. ಕ್ರಿಕೆಟ್ ಮತ್ತು ಕಮ್ಯುನಿಸಂ ಆಧಾರಿತ ಈ ಚಿತ್ರದಲ್ಲಿ ವಿಷ್ಣು ವಿಶಾಲ್ ಮತ್ತು ವಿಕ್ರಾಂತ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಬಿಡುಗಡೆಗೆ ಬಹುತೇಕ ಸಿದ್ಧವಾಗಿದ್ದರೂ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲೂ ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ ಎಂಬುದು ಸಿನಿಮಾ ತಂಡವನ್ನು ಚಿಂತೆಗೀಡು ಮಾಡಿದೆ. ಸದ್ಯಕ್ಕೆ ಟೀಸರ್ ಬಿಡುಗಡೆಯಾಗಿದೆ. ಮಾರ್ಕೆಟಿಂಗ್ ಅಲ್ಲಿ ಸಿನಿಮಾ ತಂಡ ಎಡವಿದ್ದಾರೆ, ಅಷ್ಟಾಗಿ ಪ್ರಮೋಷನ್ ಮಾಡಿಲ್ಲ. ರಜನಿ ಸಿನಿಮಾಗೆ ಇರಬೇಕಾದ ಬಿಸಿ ಯಾಕೋ ಇದರಲ್ಲಿ ಕಾಣ್ತಿಲ್ಲ ಎಂಬುದು ಎಲ್ಲ ಕಡೆ ಕೇಳಿ ಬರ್ತಾ ಇರೋ ಮಾತು. ಇದನ್ನು ಗಮನಿಸಿದರೆ ಇದು ಸಿನಿಮಾ ಮೇಲೆ ದೊಡ್ಡ ಮಟ್ಟದ ನೆಗೆಟಿವ್ ಪರಿಣಾಮ ಬೀರಬಹುದು ಅನ್ನೋದಂತೂ ಸತ್ಯ. ಮುಂದಿನ ಶುಕ್ರವಾರ 9ರಂದು ಲಾಲ್ ಸಲಾಂ ಚಿತ್ರ ಬಿಡುಗಡೆಯಾಗಲಿದೆ. ಅದೇ ದಿನ ತೆಲುಗು ಡಬ್ಬಿಂಗ್ ಕೂಡ ಬಿಡುಗಡೆಯಾಗಲಿದೆ. ಲೈಕಾ ಪ್ರೊಡಕ್ಷನ್ಸ್ ನಿರ್ಮಾಣದ ಎ.ಆರ್. ರೆಹಮಾನ್ ಸಂಗೀತವಿರುವ ಈ ಸಿನಿಮಾ ಕಡಿಮೆ ಥಿಯೇಟರ್ಗಳಲ್ಲಿ ತೆರೆಕಾಣಲಿದೆ ಎಂದು ಚಿತ್ರತಂಡ ಒಪ್ಪಿಕೊಂಡಿದೆ. ರಜನಿಕಾಂತ್ ರವರ ಇತ್ತೀಚಿನ ಬ್ಲಾಕ್ಬಸ್ಟರ್ ಜೈಲರ್ ಸೂಪರ್ ಸಕ್ಸಸ್ ಆಗಿದ್ರೂ ಕೂಡ ಯಾಕೋ ಈ ಸಿನಿಮಾಗೆ ರೆಸ್ಪಾನ್ಸ್ ಅಷ್ಟಾಗಿ ಸಿಗ್ತಾ ಇಲ್ಲ. ಚೆನ್ನೈನಲ್ಲಿ ನಿರ್ಮಾಪಕರ ಅದ್ದೂರಿ ಪ್ರೀ-ರಿಲೀಸ್ ಸಮಾರಂಭದಲ್ಲಿ ಚಿತ್ರದ ನಿರ್ದೇಶಕಿ ಐಶ್ವರ್ಯಾ ರಜನಿಕಾಂತ್ ಕಣ್ಣೀರು ಹಾಕಿ ತುಂಬಾ ಸೆಂಟಿಮೆಂಟ್ ಆಗಿದ್ರು. ರಜನಿಕಾಂತ್ ಕೂಡ ತುಂಬಾ ಸೆಂಟಿಮೆಂಟಲ್ ಹೇಳಿಕೆ ನೀಡಿದ್ದಾರೆ. ಅದರಲ್ಲೂ ತೆಲುಗಲ್ಲಿ ಮಾರ್ಕೆಟಿಂಗ್ ತುಂಬಾ ಕಡಿಮೆಯಾಯ್ತು ಎಂಬ ಟಾಕ್ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಕ್ಯಾಮಿಯೋ ಪಾತ್ರ ಮಾಡಿದ್ರೂ ಕೂಡ ರಜನಿ ಇದಾರೆ ಎನ್ನುವ ಸುದ್ದಿನೇ ಸಾಕು ಸಿನಿಮಾ ಹಿಟ್ ಆಗೋಕೆ. ಪೆದ್ದ ರಾಯುಡು ಚಿತ್ರದಲ್ಲಿ ಕೂಡ ರಜನಿ ಕ್ಯಾಮಿಯೋ ಪಾತ್ರ ಮಾಡಿದ್ರು. ಆದರೆ ಆ ಕ್ಯಾಮಿಯೋ ಪಾತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ಸಖತ್ತಾಗಿತ್ತು. ಸಿನಿಮಾ ಸೂಪರ್ ಹಿಟ್ ಆಯಿತು ಅನ್ನೋದನ್ನ ನಾವಿಲ್ಲಿ ನೆನೆಯಬಹುದು. ಜೀವಿತಾ ರಾಜಶೇಖರ್, ನಿರೋಷಾ, ವಿವೇಕ್ ಪ್ರಸನ್ನ, ಧನ್ಯ ಬಾಲಕೃಷ್ಣ, ವಿಘ್ನೇಶ್, ಸೆಂಥಿಲ್ ಮತ್ತು ಆದಿತ್ಯ ಮೆನನ್ ಲಾಲ್ ಸಲಾಂ ಚಿತ್ರದ ಪಾತ್ರವರ್ಗದಲ್ಲಿದ್ದಾರೆ. ಇಷ್ಟು ತಾರಾಗಣವಿರುವ ಈ ಸಿನಿಮಾ ಹೇಗೆ ಮೂಡಿಬಂದಿರಬಹುದು ಎಂಬುದನ್ನು ಸಿನಿಮಾ ಬಿಡುಗಡೆಯಾದ ಮೇಲೆ ನಾವು ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಇದ್ದಕ್ಕಿದ್ದಂತೆ ಒಂದು ವಿಡಿಯೋ ಎಲ್ಲ ಕಡೆ ಸಖತ್ ವೈರಲ್ ಆಗ್ತಾ ಇದೆ. ಅದೇನಂದ್ರೆ ರಜನಿಕಾಂತ್ ಅವರ ಮೊಮ್ಮಗ ವೇದ್ ಅವರು ಚಿತ್ರದ ಪ್ರಚಾರದ ಸಮಯದಲ್ಲಿ ರಜನಿಯ ಫೇಮಸ್ ಸ್ಟೈಲ್ ಅನ್ನು ಅನುಕರಿಸುವ ವಿಡಿಯೋ. ಹೌದು, ವೇದ್ ರಜನಿಕಾಂತ್ ಅವರ ಕಿರಿಯ ಮಗಳು ಸೌಂದರ್ಯ ಅವರ ಮಗ. ವೇದ್ ತನ್ನ ಅಜ್ಜನ ಸ್ಟೈಲ್ ಅನ್ನು 3 ಬಾರಿ ಮಿಮಿಕ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ರಜನಿಕಾಂತ್ ಅವರ ಜನಪ್ರಿಯ ಚಿತ್ರ ಬಾಷಾದ ಸ್ಟೈಲ್ ತಾನ್ ಮ್ಯೂಸಿಕ್ ನಲ್ಲಿ ವೇದ್ ಮಾಡಿರೋ ಸ್ಟೈಲ್ ಕಂಡು ಪ್ರೇಕ್ಷಕರು ಅವನನ್ನು ಮತ್ತಷ್ಟು ಹುರಿದುಂಬಿಸಿದ್ದಾರೆ. ಲಾಲ್ ಸಲಾಂ ಚಿತ್ರವು ಮುಂದಿನ ಶುಕ್ರವಾರ ಫೆಬ್ರವರಿ 9ರಂದು ಬಿಡುಗಡೆಯಾಗುತ್ತಿದೆ ಮತ್ತು ಇಡೀ ಚಿತ್ರ ತಂಡಕ್ಕೆ ಚಿತ್ರೋದ್ಯಮ ತಂಡ ಶುಭ ಹಾರೈಸುತ್ತೇವೆ. ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅನ್ನುವುದೇ ನಮ್ಮ ಹಾರೈಕೆ. ಕನ್ನಡ ಮತ್ತು ಸೌತ್ ಇಂಡಿಯಾ ಚಲನಚಿತ್ರ ಸುದ್ದಿಗಳು ಮತ್ತು ಕ್ರಿಕೆಟ್ ಅಪ್ಡೇಟ್ ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.